1 ವರ್ಷದ ಮೇಲೆ 8 ತಿಂಗಳಾಗಿದೆ. ಇದುವರೆಗೂ ಯಾರು ಗಮನ ಕೊಡ್ತಾ ಇಲ್ಲ. AC ಗಮನಕ್ಕೆ DC ಗಮನಕ್ಕೆ ಎಲ್ಲ ತರಬೇಕು. MLA ಇಲ್ಲೇ ಓಡಾಡ್ತಾರೆ. ತಿಂಗಳಿಗೊಂದ್ಸಲ 2 ತಿಂಗಳು ಬರ್ತಾ ಇದ್ದಾರೆ. ಅದು ಯಾಕೆ ಅವ್ರು ಗಮನಕ್ಕೆ ಹಾಕಂತ ಇಲ್ಲ. ಎಲ್ಲ MLA ನೋಡಿದ್ರೆ ಮಂತ್ರಿಗಳು ಎಲ್ಲ ನೋಡಿದ್ರು, ಯಾರು ನೋಡಿದ್ರು ಕಿವಿಗೆ ಹಾಕೊಂಡು ಇದೊಂದು ಬೋರ್ಡ್ ಎಲ್ಲೇ ಇತ್ತು, ನಾವು ತಂದಿಕ್ಕಿದ್ವಿ. ಪಾಪ ಯಾರು ಹೋಗ್ಬಿಡ್ತಾರಲ್ಲ ಅಂತ ಹೇಳಿ ಇಬ್ಬರು 3 ಗೇಟ್ ಆಗಿತ್ತು, ಆಮೇಲೆ ತಂದಿಕ್ಕಿದ್ವಿ ನಾವು. ಇಲ್ಲಿ ಸುಮಾರು 1 ವರ್ಷ ಆಗಿದೆ. ಇದೊಂದು ಸೇತುವೆ ಅಂತ ಮಾಡಿದ್ದಾರೆ. ಸೇತುವೆ ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ ನನಗೆ. ಇರೋ ರೋಡ್ನು ಹಾಳು ಮಾಡಿ ಸೇತುವೆ ಮಾಡಿ ಇವಾಗ ಆ ರೋಡ್ ಕೂಡ ಕುಸ್ತೋಗಿದೆ. ಈ ಹಳ್ಳಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ಸಾರ್ವಜನಿಕರು ಓಡಾಡುವಂಥ ರಸ್ತೆ ಈ ಮಟ್ಟಿಗಿದೆ ಅಂದರೆ 1 ವರ್ಷದಿಂದ ಯಾರು ಕೂಡ ಈ ಕಡೆ ತಿರುಗಿ ನೋಡಿಲ್ಲ. ಬ್ಯಾರಿಕೇಡ್ ಕೂಡ ಟಚ್ ಆಗಿ ಆ ಮೂಲೆಗೆ ಬಿದ್ದಿದ್ದಾರೆ. ಸುಮಾರು ಜನ ಕೈಕಾಲೆಲ್ಲ ಕಿತ್ತೋಗಿದೆ. ಹೈ ಬೀಮ್ ಹಾಕಿದ್ರೆ ಒಂದು ಏನು ಕಾಣಿಸಲ್ಲ, ಬ್ಯಾರಿಕೇಡ್ ಕೂಡ ಕಾಣಿಸಲ್ಲ ನಿಮಗೆ. ಇದನ್ನ ಎತ್ತಿ ಅದ ಈ ಬೇವಸಿನ ಮಗಳು ಯಾರು ಕಡೆಗೆ ಹಾಕಿಬಿಟ್ಟಿದ್ರು, ಅದನ್ನ ಎತ್ತಿ ತಿರುಗಿ ಇಕ್ಕಿದ್ದಾರೆ. ಅವತ್ತು ಒಂದು ದಿವಸ ಇಕ್ಕಿದ್ರೆ ಯಾರೆಲ್ಲ ಬಿದ್ದೆ ಬೀಳೋದು ಅದು ಒಳಗೆ. ಸುಮಾರು ಜನ ನಿಮ್ದು ಏನು ರೋಡಿಂದು ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗ್ಯವ್ರೆ, ಯಾರು ತಲೆಗಾಕೊಂಡಿಲ್ಲ. ಹೌದು, ಇಂಜಿನಿಯರ್ಗಳು ಬಂದಿದ್ರು, ಮೊನ್ನೆ 5 ಕಾರಣ ಬಂದಿದ್ರು, DC ಎಲ್ಲ ಬಂದಿದ್ರು. ಅದು ಬಂದು ಏನೋ ಮಾತಾಡೋದು, ನಾವು ಅವ್ರ ಹತ್ರ ಮಾತಾಡೋಕ್ಕಾಗ್ತದ? ನಾನು ಅಲ್ಲೇ ಬೈಕೊಂಡು ಸುಮ್ಮನಾದೆ ಅಂತ ಅಂಗಡಿಗೆ. ಯಾಕೆ ಅಂತ ಗೊತ್ತಿಲ್ಲ. ನಾನು ದುಡ್ಡು ಉಳಿಯಲ್ಲ ಅಂತ ಅವ್ರಿಗೆ ಗೊತ್ತು, ನನಗೆ ಗೊತ್ತು. ನನ್ನ ಅನುಭವ, ನಮ್ಮಪ್ಪ ಕಾಂಟ್ರಾಕ್ಟ್ ಇಂಜಿನಿಯರ್, ಇದ್ರಾಗ ದುಡ್ಡು ಉಳಿಯಲ್ಲ, ಅವ್ರಿಗೆ ಸರಿಯಾಗಿ ಮಾಡಲ್ಲ, ಇದು ಉದ್ಧಾರ ಆಗಲ್ಲ ಅಷ್ಟೇ. ಈ ರೋಡ್ ಬಂದು ಮಧುರೆ ಮತ್ತು ಕೋಡಿಪಾಳ್ಯ, ಇಲ್ಲಿಂದ ರಾಜನಗುಂಟೆ ಈ ರಸ್ತೆಗೆ ಏನು ಸಂಪರ್ಕ ಕೊಡುತ್ತೆ. ಆದರೆ ಇಲ್ಲಿ ಸುಮಾರು 1 ವರ್ಷ ಆಗಿದೆ. ಇದೊಂದು ಸೇತುವೆ ಅಂತ ಮಾಡಿದ್ದಾರೆ. ಸೇತುವೆ ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ ನನಗೆ. ಇರೋ ರೋಡ್ನು ಹಾಳು ಮಾಡಿ ಸೇತುವೆ ಮಾಡಿ ಇವಾಗ ಆ ರೋಡ್ ಕೂಡ ಕುಸ್ತೋಗಿದೆ. ಈಗ ಮಧ್ಯಕ್ಕೊಂದು ಪೊಲೀಸೊಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಆ ಬ್ಯಾರಿಕೇಡ್ ಹಾಕಿ ಏನಕ್ಕೆ ಹಾಕಿದ್ದಾರೆ ಅಂದರೆ ಆಕ್ಸಿಡೆಂಟ್ ಆಗಬಾರ್ದು ಅಂತ ಹಾಕಿದ್ದಾರೆ. ಆದರೆ ಇಲ್ಲಿ ಸ್ಟ್ರೀಟ್ ಲೈಟ್ ಕೂಡ ಇಲ್ಲ. ಈ ರೋಡಲ್ಲಿ ಯಾವುದೇ ಒಂದು ಸ್ಟ್ರೀಟ್ ಲೈಟ್ ಇಲ್ಲ. ಇನ್ನೊಂದು ಇಲ್ಲೊಂದು ಬಾರ್ ಇದೆ, ಆಯ್ತಾ. ಹೈವೇನಲ್ಲಿ ಸಾಕಷ್ಟು ವೆಹಿಕಲ್ಸ್ ಓಡಾಡ್ತವೆ. ಅಂದರೆ DC ಆಗಿರ್ಬೋದು, ಪೊಲೀಸವರು ಆಗಿರ್ಬೋದು, ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತ ಏನಿಲ್ಲ, ಸಾರ್ವಜನಿಕರು ಮೇಯ್ನು. ಈ ಹಳ್ಳಿಗಳು ಸಿಕ್ಕಾಪಟ್ಟೆ ಇದ್ದಾವೆ. ಸಾರ್ವಜನಿಕರು ಓಡಾಡುವಂಥ ರಸ್ತೆ ಈ ಮಟ್ಟಿಗಿದೆ ಅಂದರೆ ಇವಾಗ ಸ್ಟೇಟ್ ಹೈವೇ ಆಗಿದೆ. ಅದರಿಂದ ಈ ಸಾರ್ವಜನಿಕ ಓಡಾಡುವಂಥ ರಸ್ತೆ ಯಾವ ರೀತಿ ಇದೆ ಅಂದರೆ, ಈ ಸೇತುವೆ ನೋಡ್ಕೊಬೋದು ನೀವು. ಈ ಸೇತುವೆ ಕುಸಿತ ಆಗಿದೆಯಲ್ಲ, ಈ ಸೇತುವೆಗೆ 1 ವರ್ಷ ಆಗಿದೆ. 1 ವರ್ಷದಿಂದ ಯಾರೂ ಕೂಡ ಈ ಕಡೆ ತಿರುಗಿ ನೋಡಿಲ್ಲ. ಆಮೇಲೆ ಇಲ್ಲಿ ಸಾರ್ವಜನಿಕರು ಓಡಾಡೋಕ್ಕೆ ಎಷ್ಟು ಸಮಸ್ಯೆ ಆಗಿದೆ ಅಂದರೆ, ಒಂದು ಆಕ್ಸಿಡೆಂಟ್ ಆದರೆ ಕೂಡ ಅಂದರೆ ಲೈಟ್ ಬೆಳಕು, ಈಗ ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಡಿಮ್ಯಾಂಡ್ ಮಾಡ್ತಾರಲ್ವ, ಹೈ ಬೀಮ್ ಹಾಕಿದ್ರೆ ಒಂದು ಏನೂ ಕಾಣಿಸಲ್ಲ, ಬ್ಯಾರಿಕೇಡ್ ಕೂಡ ಕಾಣಿಸಲ್ಲ ನಿಮಗೆ. ಈ ಬ್ಯಾರಿಕೇಡ್ ಎಷ್ಟು ಸಮಸ್ಯೆ ಅಂದರೆ, ಈ ಮಧ್ಯದ ರೋಡಲ್ಲಿ ಆ ಕಡೆ ನೋಡಿ ಫುಟ್ಪಾತ್ ಇದೆ, ಬ್ರಿಡ್ಜ್ ಇದೆ, ಮಿಸ್ ಆಗಿ ಏನಾದರೂ ಸ್ವಲ್ಪ ಮಿಸ್ ಆದರೂ ಹಳ್ಳಕ್ಕೆ ಹೋಗ್ತಾರೆ. ಈ ಕಡೆ ನೋಡಿ, ಈ ಕಡೆ ಒಂದು ಹಳ್ಳ ಇದೆ, ಆಯ್ತಾ, ಈ ಕಡೆ ಹಳ್ಳಕ್ಕೆ ಹೋಗ್ತಾರೆ. ಇದು ಏನಂತಲೇ ಗೊತ್ತಾಗ್ತಿಲ್ಲ ನಮಗೆ. ಆಮೇಲೆ ಬ್ಯಾರಿಕೇಡ್ ಕೂಡ ಟಚ್ ಆಗಿ ಆ ಮೂಲೆಗೆ ಬಿದ್ದಿದ್ದಾರೆ. ಸುಮಾರು ಜನ ಕೈಕಾಲೆಲ್ಲ ಕಿತ್ತೋಗಿದೆ. ಹಾಂ, ಹೌದು. ಇವಾಗ ಮೊನ್ನೆ ಯಾರು ಲೇಡಿ ಒಬ್ಬರು ಬಿದ್ದು ಮೊಣಕಾಲೆಲ್ಲ ಕಿತ್ತೋಗಿದೆ. ಈ ಥರ ಬ್ಯಾರಿಕೇಡ್ ಹಾಕೋದ್ರಿಂದ 30 ಫೀಟ್ ರೋಡ್ ಇರಬೇಕು ಮ್ಯಾಕ್ಸಿಮಮ್. ಅಂದರೆ ಒಂದು ಗಾಡಿ ವೆಹಿಕಲ್ ಪಾಸ್ ಆಗಬೇಕು ಅಂದರೆ, ಈಗ ಆಪೋಸಿಟ್ ಬರೋಂಥ ವೆಹಿಕಲ್ಗೆ ಕಾಣಬೇಕಲ್ಲ. ನೀವು ಅಕಸ್ಮಾತ್ ಅಡ್ಡ ಬಂದ ಓವರ್ಟೇಕ್ ಮಾಡ್ಬೇಕಾರೆ ಮಿಸ್ ಆಗಿ ಬಂದರೆ ಯಾರು ಗುದ್ದಿದ್ದಾರೆ? ಬ್ಯಾರಿಕೇಡ್ ಗುದ್ದಿದ್ದಾರೆ. ಗುದ್ರೆ ಆನ್ ದಿ ಸ್ಪಾಟಲ್ಲಿ ಹೋಗ್ಬಿಡ್ತಾರೆ. ಇದು ಸಮಸ್ಯೆ ಆಗಿರೋದು. ಇವಾಗ ಅವ್ರ ಕರ್ಮನೋ ನಮ್ಮ ಕರ್ಮನೋ ಏನು ಹೇಳೋಕ್ಕಾಗಲ್ಲ. ಮತದಾರರು ಇವೆಲ್ಲ ರೆಡಿ ಆಗಬೇಕು. ಮತದಾರರು ಮಾಡೋ ತಪ್ಪಿಗೆ ಜನ ಇದು ಮಾಡೋದು. ಈಗ ರಸ್ತೆಯಲ್ಲಿ ಈ ರೀತಿ ಇದೆ, ರಾಜ್ಯ ಹೆದ್ದಾರಿ ಸರ್, ಒಂದು ಲೈಟ್ ಇಲ್ಲ ಸರ್. ಸರ್ ಅವಾಗ ಏನು ಮಾಡಬೇಕು? ಮತದಾರರು ಎಲ್ಲ ಎದ್ದು ಕೂರ್ಬೇಕು ತಾನೆ. ಏನು ಊರವ್ರು ಏನು ಮಾಡ್ತಿದ್ದಾರೆ ಸರ್?
ಎಲ್ಲರೂ ಒಂದು ಬಂದ್ ಮಾಡಿದ್ರೆ ಎಲ್ಲ ಓಡ್ಬರ್ತಾನೆ, ನಾಳೆ ಬೆಳಗ್ಗೆ ಡಿ ಸಿನಲ್ಲಿ ಓಡ್ಬರ್ತಾನೆ. ಈಗ ನೀವು ರೆಗ್ಯುಲರ್ ಓಡಾಡಲ್ಲ ಇಲ್ಲಿ, ಅಪರೂಪಕ್ಕೆ ಯಾವಾಗ ಬರ್ತೀರಾ ಸರ್? ಯಾರೋ ರೆಗ್ಯುಲರ್ ಓಡಾಡೋ ಪ್ರಶ್ನೆ ಬರಲ್ಲ, ಲೋಕಲ್ನವ್ರು ಇದ್ದೇ ಇರ್ತಾರಲ್ಲ ಸರ್. ಗ್ರಾಮ ಅಂತ ಇರುತ್ತೆ, ವಿಲೇಜ್ ಅಂತ ಇರುತ್ತೆ, ಎಲ್ಲ ಇರುತ್ತೆ. ಅಂಥವನ್ನ ನಾವೇನು ಮಾಡಬೇಕು? ಗೊತ್ತಿರೋದಿಲ್ಲ. ಅದು ತೊಂದರೆ ಆಗುತ್ತೆ, ಜನರಿಗೆ ತೊಂದರೆನೇ ಇದು. ಇದಕ್ಕೆ ಮಧ್ಯೆ ಇರೋದು ಏನೇನು ಇಲ್ಲ, ಸ್ಟ್ರೀಟ್ ಲೈಟ್ ಏನೇನು ಇಲ್ಲ. ಮತ್ತೆ ಪಕ್ಕದಲ್ಲೇ ಬಾರ್ ಹೇಳಿದ್ರೆ ಗೌರ್ಮೆಂಟಲ್ಲಿ ದುಡ್ಡಿಲ್ಲ ಅಂತಾರೆ. ಹೇಳಿ ಸರ್, ಎಷ್ಟು ವರ್ಷದಿಂದ ಇದೆ ಸರ್? ಇದು 1 ವರ್ಷದಿಂದ ಹಂಗೆ ಗುಂಡಿ ಬಿದ್ದೈತೆ. ಸುಮಾರು ಜನ ನಿಮ್ದು ಇದು ಏನು ರೋಡಿಂದು ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗ್ಯವ್ರೆ, ಯಾರು ತಲೆಗಾಕೊಂಡಿಲ್ಲ. ಒಂದು ಸಾರ್ತಿ ಬಂದು ಅವರು ನನಗೆ ಕೇಳಿರು, ಯಾರು ಸೆಂಟ್ರಿಂಗ್ನವ್ರು ಸಿಕ್ಕಿರೆ ನೋಡಿ ವ್ಯವಸ್ಥೆ ಮಾಡಿರಿ ಅಂತ. ನಮ್ಮ ಸೆಂಟ್ರಿಂಗ್ನವರು ಆತದ ಉದ್ಧಾರ ಆಗ್ತದ ಬದುಕು. ಒಂದು ಸತಿ ಹಾಕಿರು ಹೋಯ್ತದು. ಈ ಥರ ಮಾಡ್ತಾವ್ರೆ. ಇಂಜಿನಿಯರ್ಗಳು ಬಂದು ಮಾಡಬೇಕು. ಹೌದು, ಇಂಜಿನಿಯರ್ಗಳು ಬಂದಿದ್ರು, ಮೊನ್ನೆ 5 ಕಾರ್ನ ಬಂದಿದ್ರು, ಡಿ ಸಿ ಎಲ್ಲ ಬಂದಿದ್ರು. ಅದು ಬಂದು ಏನೋ ಮಾತಾಡ್ಕೊಂಡು ನಾವು ಅವ್ರ ಹತ್ರ ಮಾತಾಡೋಕ್ಕಾಗ್ತದ? ನಾನು ಅಲ್ಲೇ ಬೈಕೊಂಡು ಸುಮ್ಮನಾದೆ ಅಂತ ಅಂಗಡಿಗೆ. ಬರೋದು ನೋಡೋದು ಅಷ್ಟೇ ಅಷ್ಟೇ ಅಷ್ಟೇ. ದೊಡ್ಡ ಸೇತುವೆನ ಸರ್ ಇದು? ಬರಲಿ ಅಲ್ಲ, ಬಸ್ಗಳೆಲ್ಲ ಓಡಾಡ್ತಾವೆ ರೋಡಲ್ಲಿ, ಸುಮಾರು ಬಸ್ ಹೋಗ್ತವೆ. ಒಳ್ಳೆ ಟ್ರಾಫಿಕ್ ಐತೆ. ಇದು ಯಲಹಂಕ, ರಾಜನಗುಂಟೆ, ಯಲಹಂಕ, ಬೆಂಗಳೂರು ಎಲ್ಲ ಇಂಥ ಕೆಲಸ ಮಾಡ್ತಾರೆ ಡಿಪಾರ್ಟ್ಮೆಂಟಲ್ಲಿ. ಇದ್ರ ಕಾಸು ಉಳಿಯಲ್ಲ ಅಂತ ಅವ್ರಿಗೆ ಅಷ್ಟೇ. ಕಬ್ಬನ ಕಾಣಿಸಿ ಅದು ಕಿಲುಬು ಹಿಡಿದ್ಬಿಟ್ಟಿದೆ. ಹೌದೌದು. ಈಗ ಅದಕ್ಕೊಂದು ಚಪ್ಪಲಿ ಥರ ಇಟ್ಬಿಟ್ಟು ಕಾಂಕ್ರೀಟ್. ಇದನ್ನ ಎತ್ತಿ ಅದು ಈ ಬೇವಸಿನ ಮಗಳು ಯಾರು ಹತ್ತು ಕಡೆಗೆ ಹಾಕ್ಬಿಟ್ಟಿದ್ರು, ಅದನ್ನ ಎತ್ತಿ ತಿರುಗಿ ಇಕ್ಕಿದ್ದಾಯ್ತು. ಅವತ್ತು ಒಂದು ದಿವಸ ಇಕ್ಕಿದ್ದು ಯಾರನ್ನ ಬಿದ್ದೆ ಬೀಳೋರು ಅದು ಒಳಗೆ. ಈ ಟೂ ವೀಲರ್ ಹೊತ್ತು ಬಂದರೆ ನೈಟ್ ಹೊತ್ತು ಬಂದರೆ ಇಲ್ಲಿ ಲೈಟ್ಗಳಿಲ್ಲ, ಅದು ಇರೋದು ಗಡ್ಡ ಅಷ್ಟೇನೆ. ಆಗಲೇ ಅದಕ್ಕೆ ಗುದ್ಕೊಂತಾರೆ, ಆ ಮುಲಾಜೆ ಇಲ್ಲ, ಏನು ಕಾಣಿಸೋ ಥರ ಏನು. ಮೊನ್ನೆ ಡಿ ಸಿ ಬಂದಿದ್ರಲ್ಲ, ಈಗ ಹೆಂಗೂ ರೋಡು ಒತ್ತುವರಿ ಆಗ್ತದಲ್ಲ, ಒಂದೇ ಸತಿ ಕಿತ್ತಾಕ್ಬಿಟ್ಟು ಇದನ್ನ ಡಿಸ್ಟೆನ್ಸ್ ಮಾಡಿಬಿಟ್ಟು ಇದು ಸಪ್ರೇಟಾಗಿ ಮಾಡಿಬಿಟ್ಟಿದ್ರೆ ಚೆನ್ನಾಗಿರೋದು. ಇದಕ್ಕೆ ಬೇರೆ ಮುಚ್ಚಾಕ ದುಡ್ಡು ಕೊಡಬೇಕು, ತಿರ್ಗಿ ಅದು ಅಧ್ವಾನ. ಹಾಂ, ಮುಚ್ತಾ ಇಲ್ಲ ಯಾಕೆಂತ ಗೊತ್ತಿಲ್ಲ. ನಾನು ದುಡ್ಡು ಉಳಿಯಲ್ಲ ಅಂತ ಅವ್ರಿಗೆ ಗೊತ್ತು, ನನಗೆ ಗೊತ್ತು. ನನ್ನ ಅನುಭವ, ನಮ್ಮಪ್ಪ ಕಾಂಟ್ರಾಕ್ಟ್ ಇಂದೇನೆ. ಇದ್ರಾಗ ದುಡ್ಡು ಉಳಿಯಲ್ಲ ಅವ್ರಿಗೆ, ಸರಿಯಾಗಿ ಮಾಡಲ್ಲ, ಇದು ಉದ್ಧಾರ ಆಗಲ್ಲ ಅಷ್ಟೇ. 1.5 ವರ್ಷ ಆಗಿದೆ ಕೆಲಸ ಇದಿತ್ತು. ಇದಾಗಿ 1.5 ವರ್ಷ, ಒಂದು ವರ್ಷದ ಮೇಲೆ 8 ತಿಂಗಳಾಗಿದೆ. ಇದುವರೆಗೂ ಯಾರೂ ಗಮನ ಕೊಡ್ತಾ ಇಲ್ಲ. AC ಗಮನಕ್ಕೆ, DC ಗಮನಕ್ಕೆ ಎಲ್ಲ ತರಬೇಕು. MLA ಇಲ್ಲೇ ಓಡಾಡ್ತಾರೆ. ತಿಂಗಳಿಗೊಂದ್ಸಲ 2 ತಿಂಗಳು ಬರ್ತಾ ಇದ್ದಾರೆ. ಅದು ಯಾಕೆ ಅವ್ರು ಗಮನಕ್ಕೆ ಹಾಕಂತ ಇಲ್ಲ. ನಾವು ಹಲವಾರು ಬಾರಿ ಹೇಳಿದ್ದೀವಿ ಗಮನಕ್ಕೆ ಹಾಕಂತ. ಆದಷ್ಟು ನಮಗೆ ಬೇಗ ದಯವಿಟ್ಟು ಈ ಕೆಲಸ ಮಾಡಿಸ್ಕೊಡಿ. ಸುಮಾರು ಜನ ಇಲ್ಲಿ ಬಿದ್ದು ಇದಾಗೈತೆ, ಆಕ್ಸಿಡೆಂಟ್ ಆಗೈತೆ. ಸುಮಾರು ಮೊನ್ನೆ ಅಲ್ಲೆಲ್ಲ ಮುಂದೆ ಎಲ್ಲ ಬಿದ್ದು ಏಟುಗಳಾಗಿ ನಾನೇ ಕಾರ್ನಲ್ಲಿ ಕರ್ಕೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿಸಿ ಅವ್ರಿಗೆ ನಾನೇ ದುಡ್ಡು ಕೊಟ್ಟು ಅವ್ರನ್ನ ಯಲಹಂಕಕ್ಕೆ ಕಾರ್ನ ನಾನೇ ಡ್ರಾಪ್ ಮಾಡಿಸಿ ಡ್ರೈವರ್ ಕೊಟ್ಟು ಇಷ್ಟೆಲ್ಲ ಮಾಡಿದ್ದೀನಿ. ಇನ್ನು ಏನು ಹೇಳೋಷ್ಟು ಇದಿಲ್ಲ. ಅದನ್ನು ಅವ್ರು ಅರ್ಥ ಮಾಡ್ಕೊಂಡು ಆದಷ್ಟು ನಮಗೆ ಬೇಗ ಕೆಲಸ ಮಾಡಿಸ್ಕೊಡಿ, ಎಲ್ಲರ ಗಮನಕ್ಕೆ ಬರಲಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಸರ್. ದೇವಸ್ಥಾನ ಇದೆ, ಜನ ಎಲ್ಲ ಸಾಕಷ್ಟು ಜನ ಭಕ್ತಾದಿಗಳೆಲ್ಲ ವಾರ ಆದರೆ ಇಲ್ಲೇ ರೆಗ್ಯುಲರ್ ಅವ್ರಿಗಿನ್ನ ವೀಕೆಂಡ್ ಸರ್ ಏನಾಗುತ್ತೆ ಅಂತಂದರೆ, ಈಗ ರೆಗ್ಯುಲರ್ ಓಡೋರು ಗೊತ್ತಾಗೈತೆ, ಹೊರಗಡೆಯಿಂದ ಬರೋರಿಗೆ ಗೊತ್ತಾಗ್ತಾ ಇಲ್ಲ. ಶನಿವಾರ ಭಾನುವಾರ ಫುಲ್ ಟ್ರಾಫಿಕ್ ಆಗುತ್ತೆ, ಗೊತ್ತಾಗಲ್ಲ. ಏನು ಬಿದ್ದೋತಾರೆ ಗುಂಡಿಗಳವೆ ಮುಂದೆ ಎಲ್ಲ. ಏನು ಅದೇನು ದೊಡ್ಡದೇನು ಖರ್ಚು ಬರೋಲ್ಲ. ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಆಮೇಲೆ 2 ವೀಲರ್ ಬರೋರ್ಗಂತೂ ಭಾರಿ ತೊಂದರೆ ಆಗಿದೆ, ಬೀಳ್ತಾರೆ, ತಲೆಗೇಟತ್ತೈತೆ, ಪ್ರಾಣಿಗಳು ಹೋಗ್ತವೆ. ಅದನ್ನು ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ಕೊಳ್ತೀವಿ. ಎದುರು ಬದ್ರು 2 ಬಸ್ಗಳು ಬಂದರೆ ಯಾವ ರೀತಿ ಆಗಲ್ಲ ಸರ್, ಹೋಗೋಕ್ಕೆ ಆಗಲ್ಲ. ಮೇಲೆ ಬಂದುಬಿಡ್ತಾರೆ, ಏನು ಮಾಡ್ಬೇಕಲ್ರಿ ಅಲ್ಲಿ. ನಾನೇ 2 ವೀಲರ್ ಬರ್ತಾಯಿದ್ದೀನಿ, ಬಸ್ ಬರ್ತಾಯಿತ್ತು, ಏನು ಮಾಡ್ಬೇಕು ಹೇಳ್ರಿ. ಇಲ್ಲೇ ಮೊನ್ನೆ ಇದು 2 ವೀಲರ್ ಇಲ್ಲೇ ಬಸ್ ಹಿಂಗೆ ಬಂದ, ಇವ್ರು ಹಿಂಗೆ ಬಂದುಬಿಟ್ರು, ಬಿದ್ದೋದ್ರು. ಅಂದರೆ ಜಸ್ಟ್ ಮಿಸ್ಸು, ಸೈಡಿಗೆ ಬಿದ್ದ. ಇಲ್ಲೇನೋ ಇತ್ತು ಬಿದ್ದಿದ್ರೆ ಅವ್ನು ಅಲ್ಲೇ ಸ್ಪಾಟ್ ಆಗ್ಬಿಡ್ತಿದ್ದೆ, ಇಲ್ಲೇ ಇದೇ ಜಾಗದಾಗ ಆಗ್ತಾಯಿದ್ದ ಸರ್. ಇನ್ನು 5 ದಿನ ಮುಂಚೆನೇ ಬಿತ್ತು. ಒಂದು ಯಲಹಂಕದವ್ರು ದೇವಸ್ಥಾನಕ್ಕೆ ಬಂದವ್ರೆ ಬಿದ್ದೋಗ್ಬಿಟ್ರು ಅಲ್ಲಿ ಪಾಪ. ಇದು ಮಾಡಿ ನಾನೇ ನನ್ನ ಕಾರಾಗೆ ಅಲ್ಲಿ ಇದ್ದೆ, ಹಾಸ್ಪಿಟಲ್ ಇದ್ದೆ, ಹಂಗೆ ಬೆಳೆದಾಕೊಂಡು ಹೋದೆ. ನಾನೇ ತೋರಿಸ್ದೆ, 1400 ರೂಪಾಯಿ ಖರ್ಚಾಯಿತು. ತೋರಿಸ್ಬಿಟ್ಟು ಅವ್ರನ್ನ ಯಲಹಂಕಕ್ಕೆ ನನ್ನ ಕಾರ್ನಲ್ಲೇ ಡ್ರಾಪ್ ಮಾಡಿಸ್ದೆ. ಗಾಡಿ ಇಲ್ಲೇ ಇಕ್ಕೊಂಡು ಮಾನ್ಯ ಬಂದು ಅವ್ರ ಮಗ ತೊಗೊಂಡು ಹೋದ. ಈಗ ಚೆನ್ನಾಗಿರೋರು ಬಿದ್ದರೆ ಓಕೆ ಹಾಂ ಮಾಡ್ಬೋದು. ಬಾರಿ ಇದೆ, ಹಾಂ ಟೈಟಾಗಿ ಇಲ್ಲಿ ಬಿದ್ದರೆ ಏನು ಮಾಡ್ತೀರಾ? ಬಸ್ಗಳು ಬರ್ತಾ ಇರ್ತದೆ, ಆಮೇಲೆ ಯಾರೂ ನೋಡಲ್ಲ, ಎಲ್ಲ ಕುಡ್ಕೊಂಡು ಓಡಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಉದಾಹರಣೆ, ಗಾಡಿಗಳು ಬರ್ತಾರೆ, ಇಲ್ಲಿ ಅವನೇ ಅಂತ ಗೊತ್ತಾಗುತ್ತಾ? ಇಲ್ಲಿ ಗುಂಡಿ ಒಳಗೆ ಬಿದ್ದರೆ ಏನು ಮಾಡೋದು? ಅದಕ್ಕೆ ದಯವಿಟ್ಟು ಯಾರ ಗಮನಕ್ಕೆ ಬರ್ತೈತೋ ಅವರು ದಯವಿಟ್ಟು ಇದನ್ನು ಒಳ್ಳೆ ಕೆಲಸ ಮಾಡಿಕೊಡಿ. ಸಾವಿರಾರು ಜನ ಹೋಗೋ ರೋಡಿದು. ಆಮೇಲೆ 1 ನಿಮಿಷನೂ ಟ್ರಾಫಿಕ್ ಇದು ಏನು ಜಾಸ್ತಿ ಗಾಡಿ ಓಡಾಡ್ತವೆ, ಸ್ವಲ್ಪ ಮಾಡಿಕೊಡಿ. ಲೈಟ್ ಇಲ್ಲ. ಹಾಂ ಹೇಳಿ ಸರ್. ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಮುನಿಯಪ್ಪ ಅವರು, ಹಾಂ, ಅವ್ರ ಗಮನಕ್ಕೂ ಇದೆಯಂತೆ. ಯಾಕೆ ಇಷ್ಟೊಂದು ಅದು ಅವ್ರ ಗಮನ ತಾಂಬಕ್ಕೆ ಸರ್. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಅವ್ರಿಗೂ ಗಮನಕ್ಕೆ ತರಲಿ. ಬಂದು ಇಲ್ಲಿ ಲೈಟ್ಗಳ ವ್ಯವಸ್ಥೆ ನಾನು ಸ್ವಲ್ಪ ಮಾಡಿಕೊಡ್ಲಿ, ರೋಡನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿಕೊಡ್ಲಿ. ಇಷ್ಟೇ ಸರ್ ನಾವು ಕೇಳ್ಕೊಳೋದು.